ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಗಣಿಲೋಕ್ಸ್ಗೆ ಸ್ವಾಗತ. ಇನ್ನು ಕೂಡ ಯಾರೆಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸದಾಗಿ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರು ಕೂಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಕರ್ನಾಟಕ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರಂತೂ ಒಳ್ಳೆ ಗುಡ್ ಬ್ರೇಕಿಂಗ್ ನ್ಯೂಸ್ ಅನ್ನೇ ಕೊಟ್ಟಿದ್ದಾರೆ. ಅದೇನಂದ್ರೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬಿ.ಎಡ್ ಆದರೂ ಅಂತೂ ಒಂದು ಒಳ್ಳೆ ಸುವರ್ಣ ಅವಕಾಶ ಅಂತಾನೆ ಹೇಳ್ತಾ ಇದ್ದೀನಿ. ಟೋಟಲ್ 15,000 ಪೋಸ್ಟ್ ಖಾಲಿ ಇದೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ. ಕರ್ನಾಟಕ ಸ್ಕೂಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ನವರು 12 ಆಗಸ್ಟ್ 2026 ಒಂದು ನೋಟಿಫಿಕೇಶನ್ ಜಾರಿ ಮಾಡಿದರೆ, ಅದೇನಂದ್ರೆ 15,000 ಟೀಚರ್ ಪೋಸ್ಟ್ ಖಾಲಿ ಇದೆ ಅಂತ ಹೇಳಿ. ಇದೇನಂದ್ರೆ ಜಾಬ್ ಲೊಕೇಶನ್ ಎಂಟೈರ್ ಕರ್ನಾಟಕ, ಪ್ರೈಮರಿ ಸ್ಕೂಲ್ ಮತ್ತೆ ಹೈಸ್ಕೂಲ್ ಏನಿದೆಯಲ್ಲ ಅದರದೆಲ್ಲ ಟೀಚರ್ ಪೋಸ್ಟ್ ಎಷ್ಟು ಖಾಲಿ ಇದೆ, 15,000 ಖಾಲಿ ಇದೆ ಅಂತ ಹೇಳಿ ಅವರು ನೋಟಿಫಿಕೇಶನ್ ಮಾಡಿ ಆಲ್ರೆಡಿ ಕಳಿಸಿದ್ದಾರೆ. ಸೊ ಆನ್ಲೈನ್ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ. 18ರಿಂದ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಸೊ ಯಾವ್ಯಾವ ಪೋಸ್ಟ್ ಖಾಲಿ ಇದೆ ಅಂತ ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ಗ್ರಾಜ್ಯುಯೇಟ್ ಪ್ರೈಮರಿ ಟೀಚರ್ GPT, ಅಸಿಸ್ಟೆಂಟ್ ಮಾಸ್ಟರ್ AM, ಪ್ರೈಮರಿ ಸ್ಕೂಲ್ ಟೀಚರ್ PST, ಫಿಸಿಕಲ್ ಎಜುಕೇಶನ್ ಟೀಚರ್ PET, ಕಂಪ್ಯೂಟರ್ ಸೈನ್ಸ್ ಟೀಚರ್ CST. ಇಷ್ಟು ಪೋಸ್ಟ್ ಖಾಲಿ ಇದೆ ಅಂತ ಹೇಳಿ ಅವರು ಆಲ್ರೆಡಿ ನೋಟಿಫಿಕೇಶನ್ಗೆ ಹೇಳಿದ್ದಾರೆ. 12ಕ್ಕೆ ನೋಟಿಫಿಕೇಶನ್ ಹೊರಡಿಸಿ 18ಕ್ಕೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಎಂಡ್ ಕೂಡ ಸೆಪ್ಟೆಂಬರ್ 7ಕ್ಕೆ ಎಂಡ್ ಆಗ್ತಿದೆ. ಸೊ ಇಂಟ್ರೆಸ್ಟ್ ಇದ್ದವರು ಅಪ್ಲಿಕೇಶನ್ ಹಾಕೊಳ್ಳಿ. ಇಂಟ್ರೆಸ್ಟ್ ಇದ್ದವರು ಅಂತ ಅಲ್ಲ, B.Ed ಮಾಡಿದವರು ಖಂಡಿತವಾಗಿ ಹಾಕೊಳ್ಳಿ. ಯಾಕಂದ್ರೆ ಎಲ್ಲ ಟೈಮು ಸುವರ್ಣಾವಕಾಶ ಸಿಗೋದಿಲ್ಲ. ಸೊ ನಾನೀಗ ಒನ್ ಬೈ ಒನ್ ಯಾವ್ದಾವ್ದು ಪೋಸ್ಟಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಖಾಲಿ ಇದೆ ಅಂತ ಹೇಳ್ತಾ ಹೋಗ್ತೇನೆ, ನೋಡ್ಕೊಳ್ಳಿ. ಗ್ರಾಜ್ಯುಯೇಟ್ ಪ್ರೈಮರಿ ಟೀಚರಲ್ಲಿ 8,500 ಪೋಸ್ಟ್ ಖಾಲಿ ಇದೆ. ಅಸಿಸ್ಟೆಂಟ್ ಮಾಸ್ಟರಲ್ಲಿ 4,500 ಖಾಲಿ ಇದೆ. ಪ್ರೈಮರಿ ಸ್ಕೂಲ್ ಟೀಚರಲ್ಲಿ 900 ಇದೆ. ಪ್ರೈಮರಿ ಫಿಸಿಕಲಿ ಎಜುಕೇಶನ್ ಟೀಚರಲ್ಲಿ 600 ಇದೆ. ಕಂಪ್ಯೂಟರ್ ಸೈನ್ಸ್ ಟೀಚರಲ್ಲಿ 500 ಇದೆ. ಸೊ ಇದು ಟೋಟಲ್ ಆಗಿರುತ್ತೆ. ನೀವು ನಿಮ್ಮ ಕಲ್ಯಾಣ ಕರ್ನಾಟಕ, ನಾನ್ ಕಲ್ಯಾಣ ಕರ್ನಾಟಕ ಏನಿರುತ್ತಲ್ಲ ಅದೆಲ್ಲನೂ ಡಿವೈಡ್ ಆಗಿರುತ್ತೆ. ಸೊ ಡಿಸ್ಟಿಕ್ ವೈಸ್ ಡಿವೈಡ್ ಆಗಿರುತ್ತೆ. ನಿಮಗೆ ಯಾವ ಥರ ಬೇಕು ಅಂತ ನೀವು ಅಪ್ಲಿಕೇಶನ್ ಅಲ್ಲಿ ಇರುತ್ತೆ. ಸೊ ನೀವು ಅಪ್ಲಿಕೇಶನ್ ಆಗುವ ಟೈಮಲ್ಲಿ ಕರೆಕ್ಟಾಗಿ ಹಾಕೊಳ್ಳಿ. ಇದರ ಏಜ್ ಅವರು ಕೊಟ್ಟಿದ್ದಾರೆ 21 ಇಂದ 40 ಇಯರ್ಸ್ ಅಂತ ಕೊಟ್ಟಿದ್ದಾರೆ. ಮತ್ತೆ ನಿಮ್ದು ಕ್ಯಾಟಗರಿ ಮೇಲೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಆ್ಯಡ್ ಆಗ್ತಾ ಹೋಗುತ್ತೆ. ಅಪ್ಲಿಕೇಶನ್ ಅಲ್ಲಿ ಅವರು ಸ್ಯಾಲ್ರಿ ರೇಂಜ್ ಕೊಟ್ಟಿದ್ದಾರೆ, ಅಪ್ರಾಕ್ಸಿಮೇಟ್ಲಿ ಅಂತ ಕೊಟ್ಟಿದ್ದಾರೆ. 44,425 ಟು 99,400 ಪರ್ ಮಂತ್ ಅಂತ ಅಪ್ರಾಕ್ಸಿಮೇಟ್ಲಿ ಕೊಟ್ಟಿದ್ದಾರೆ. ಡೈರೆಕ್ಟ್ ಆಗಿ ಏನು ಕೊಟ್ಟಿಲ್ಲ ಅವರು ಎಷ್ಟು ಸ್ಯಾಲ್ರಿ ಇದೆ ಅಂತ. ಸೊ ಬೇಸಿಕಲಿ ಅಷ್ಟೇ ಇರುತ್ತೆ ನಾರ್ಮಲಿ ಟೀಚರ್ ಜಾಬ್ಗೆಲ್ಲ. ಅಪ್ಲಿಕೇಶನ್ ಹಾಕಾದ್ಮೇಲೆ ಇದರ ಸೆಲೆಕ್ಷನ್ ಪ್ರೊಸೆಸ್ ಹೇಗಿರುತ್ತೆ ಅಂದ್ರೆ, ಫಸ್ಟಿಗೆ ಕಾಂಪಿಟೇಟಿವ್ ಎಕ್ಸಾಮ್ ಇರುತ್ತೆ, ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಅದರಲ್ಲಿ ಸೆಲೆಕ್ಟ್ ಆದಮೇಲೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಮತ್ತು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇದೆ. ಸೊ ಅದು ಪೋಸ್ಟ್ ವೈಸು ನಿಮಗೆ ಇದಾಗ ಡಿವೈಡ್ ಆಗುತ್ತೆ. ಅದಾದ ನಂತರ ಡೈರೆಕ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಅಪ್ಲೈ ಮಾಡೋದು ಹೇಗೆ ಅಂದರೆ, ಕರ್ನಾಟಕ ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಇದೆಯಲ್ಲ ಅದರಲ್ಲಿ ನಿಮಗೆ ನೋಟಿಫಿಕೇಶನ್ ಇರುತ್ತೆ. ಸೊ ಅದರಲ್ಲಿ ಹೋಗಿ ನೀವು ಅಪ್ಲೈ ಮಾಡ್ಕೊಳ್ಬೋದು. 15,000 ಅಂದರೆ ಸುಮ್ಮನೆ ಅಲ್ಲ. ಸೊ ಬೇಗ ಅಪ್ಲಿಕೇಶನ್ ಹಾಕೊಳ್ಳಿ. ನಿಮ್ಮದು B.Ed ಆದವ್ರು ಯಾರಿದ್ದಾರಲ್ಲ, ನಿಮ್ಮ ಫ್ರೆಂಡ್ಸು, ನಿಮ್ಮ ರಿಲೇಷನ್ಸ್ ಇರ್ಬೋದು, ಅವರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇದು ರಿಕ್ವೈರ್ಮೆಂಟ್ ಇಯರ್ ಇದೆಲ್ಲ 2020, 26 ಮತ್ತು 27ಗಿದೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದ್ದವರು ಬೇಗ ಅಪ್ಲಿಕೇಶನ್ ಹಾಕೊಳ್ಳಿ. ಸೊ ಗಾಯ್ಸ್, ಇವತ್ತಿನ ವಿಡಿಯೋ ಇಷ್ಟೇ ಆಗಿತ್ತು. ಸೊ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದ್ರೆ ಸೊ ಆದಷ್ಟು ಬೇಗ ಶೇರ್ ಮಾಡಿ, ಹಾಗೊಂದು ಲೈಕ್ ಕೊಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗಾಗಿ ನೀವು ಕಾಯ್ತಾ ಇರಿ. ಥ್ಯಾಂಕ್ ಯು, ಧನ್ಯವಾದಗಳು.